Hello everyone, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅಬೌಟ್ ಎಜುಕೇಶನ್ ಇನ್ಫೋ. ಬಹಳ ದಿನದಿಂದ ಕಾಯ್ತಾ ಇರ್ತಕ್ಕಂಥ ನೀಟ್ ಎಕ್ಸಾಮ್ ಅಫಿಷಿಯಲ್ ನೋಟಿಫಿಕೇಶನ್ ನಿನ್ನೆ ತಾನೇ ಹೊರಬಿದ್ದಿದೆ. ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೆ ನಾವು ಡಿಫ್ರೆಂಟ್ ಮೆಡಿಕಲ್ ಕೋರ್ಸಸ್ ಅಲ್ಲಿ ಜಾಯ್ನ್ ಆಗಿ ಡಿಫ್ರೆಂಟ್ ಮೆಡಿಕಲ್ ಫೀಲ್ಡ್ಸ್ ಅಲ್ಲಿ ನಾವು ನಮ್ಮ ಭವಿಷ್ಯನ ರೂಪಿಸ್ಕೊಬೇಕು ಅಂತ ಕಾಯ್ತಾ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಇದು ಶುಭ ಸುದ್ದಿನೇ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನೀಟ್ ಎಕ್ಸಾಮ್ನ ಇಂಪಾರ್ಟೆಂಟ್ ಡೇಟ್ಸ್ ಮತ್ತೆ ಫೀಸ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ಅದನ್ನು ಆದಷ್ಟು ಬೇರೆ ಜನಗಳಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಸೊ ನಾವು ಡೈರೆಕ್ಟ್ ಇವತ್ತಿನ ವಿಡಿಯೋಗೆ ಹೋಗ್ಬಿಡೋಣ. ಸುಮಾರು 159 ಪೇಜಸ್ ಇರ್ತಕ್ಕಂಥ PDF ಅನ್ನು NTI ದವರು ಕೊಟ್ಟಿದ್ದಾರೆ. ಸೊ ಈ PDF ಲಿಂಕನ್ನು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ರಿಮೈನಿಂಗ್ ಡೀಟೇಲ್ಸ್ ಏನಿದೆ ಅದನ್ನು ಓದ್ಕೋಬೋದು. ಸೊ ನಮಗೆ ಬೇಕಿರ್ತಕ್ಕಂಥ ಈಗ ಸದ್ಯ ಬೇಕಿರ್ತಕ್ಕಂಥ ಡೀಟೇಲ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಮತ್ತೆ ಫೀಸ್ ಡೀಟೇಲ್ಸ್. ಇದು ಮೇನ್ ನಮಗೆ ಇವತ್ತು ಈಗ ಸದ್ಯದಲ್ಲಿ ಬೇಕಿರ್ತಕ್ಕಂಥ ಡೀಟೇಲ್ಸು. ಸೊ ಫಸ್ಟ್ ಒನ್, ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತಪ್ಪ? ನಿನ್ನೆಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 7th February 2025 ಟು 7th March 2025 ಇಲ್ಲಿವರೆಗೂ ಟೈಮ್ ಇರುತ್ತೆ. ಅಪ್ ಟು 11:50 PM ವರೆಗೂ, ಅಂದ್ರೆ 7th March ಅಪ್ ಟು 11:50 PM ವರೆಗೂ ಟೈಮ್ ಇರುತ್ತೆ. ನೆಕ್ಸ್ಟ್, ಲಾಸ್ಟ್ ಡೇಟ್ ಫಾರ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಫೀಸ್ ಥ್ರೂ ಕ್ರೆಡಿಟ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಆರ್ UPI ಯೂಸ್ ಮಾಡಿಕೊಂಡು ನೀವು ಬೇಕಾದ್ರೆ ಫೀಸ್ನ ಪೇಮೆಂಟ್ ಮಾಡ್ಬೋದು. ಇಲ್ಲಿವರೆಗೂ ಸೇಮ್ ಲಾಸ್ಟ್ ಡೇಟ್ ಎಲ್ಲಿವರೆಗೂ ಇರುತ್ತೋ ಅಪ್ಲಿಕೇಶನ್ ಫಾರ್ಮ್ಗೆ ಅಲ್ಲಿವರೆಗೂ ನೀವು ಫೀ ಪೇಮೆಂಟ್ನ ಮಾಡ್ಬೋದು. ನೆಕ್ಸ್ಟ್, ಥರ್ಡ್ ಒನ್, ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್. ಅಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ರಾಂಗ್ ಆಗಿ ಟೈಪ್ ಮಾಡಿದರೆ, ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದನ್ನ ನೀವು 9th to 11th March ವರೆಗೂ 9th to 11th March 2025 ವರೆಗೂ ನೀವು ಕರೆಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಇದು ಮೇನ್ ಫೀಸ್ ಡೀಟೇಲ್ಸ್. ಫೀ ಪೇಯಬಲ್ ಬೈ ಕ್ಯಾಂಡಿಡೇಟ್ ಏನೇ ಜನರಲ್ ಅವ್ರಿಗೆ 1,700 ರೂಪಾಯಿ ಇರುತ್ತೆ. ಜನರಲ್ ಅಂದ್ರೆ OBC ಕ್ಯಾಂಡಿಡೇಟ್ಸ್ ಅವ್ರಿಗೆ 1,600 ರೂಪಾಯಿ ಇರುತ್ತೆ. ನೆಕ್ಸ್ಟ್, SC ST, ನೆಕ್ಸ್ಟ್ ಥರ್ಡ್ ಜೆಂಡರ್ಸ್, PWD PWBD ಇವ್ರಿಗೆಲ್ಲ 1,000 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಮೇನ್ ಏನಪ್ಪಾ ಅಂದ್ರೆ ಇದು ಇಂಡಿಯಾದಲ್ಲಿ ಸೆಂಟರ್ಸ್ ಇನ್ ಇಂಡಿಯಾ, ಅಂದ್ರೆ ಇಂಡಿಯಾದಲ್ಲಿ ನಮ್ಮ ಸೆಂಟರ್ಸ್ ನ ಚೂಸ್ ಮಾಡ್ಕೊಂಡು ಅಲ್ಲಿ ಬರೆಯತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಇಷ್ಟು ಪೇಮೆಂಟ್ ಇಷ್ಟು ಫೀಸ್ ಫಿಕ್ಸ್ ಮಾಡಿದ್ದಾರೆ. ಔಟ್ಸೈಡ್ ಇಂಡಿಯಾ ಅಂದ್ರೆ ಇಂಡಿಯಾದಿಂದ ಆಚೆ ಬರಿತಾ ಇದ್ರೆ ಎಕ್ಸಾಮ್ ಅನ್ನ, ನೀಟ್ ಎಕ್ಸಾಮ್ ಅನ್ನ, ಅವರು 9,500 ಎಲ್ಲರಿಗೂ ಸೇಮ್ ಇರುತ್ತೆ. ನೆಕ್ಸ್ಟ್, ಅನೌನ್ಸ್ಮೆಂಟ್ ಆಫ್ ಸಿಟಿ ಇನ್ಫಾರ್ಮೇಶನ್. ಫಿಫ್ತ್ ಒನ್, ಅನೌನ್ಸ್ಮೆಂಟ್ ಆಫ್ ಸಿಟಿ ಇನ್ಫಾರ್ಮೇಶನ್. ನೀವು ಯಾವ ಸಿಟಿ ಇಂಟಿಮೇಶನ್, ಅನೌನ್ಸ್ಮೆಂಟ್ ಆಫ್ ಸಿಟಿ ಇಂಟಿಮೇಶನ್ ಅಂದ್ರೆ ಯಾವತ್ತು ಬಿಡ್ತಾರೋದು? 26th April 2025. ಅಂದ್ರೆ ನೀವು ಯಾವ ಸಿಟಿಲಿ ನಿಮ್ಮ ಎಕ್ಸಾಮ್ ಇದೆ, ಎಕ್ಸಾಮ್ನ ಕಂಡಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಮುಂಚೆನೆ ನಿಮಗೆ 26th April ಅಲ್ಲಿ ಕೊಟ್ಬಿಡ್ತಾರೆ. ನೆಕ್ಸ್ಟ್, ಅಡ್ಮಿಷನ್ ಕಾರ್ಡ್ಸ್ ಅನ್ನ ಅವರು 1 May 2025 ಬಿಡ್ತಾರೆ. ನಿಮ್ಮ ಆಲ್ ಟಿಕೆಟ್ಸ್ಗಳೆಲ್ಲ 1 May 2025 ಸಿಗುತ್ತೆ. ನೆಕ್ಸ್ಟ್, ಮೇನ್ ಇಂಪಾರ್ಟೆಂಟ್ ಥಿಂಗ್, ಎಕ್ಸಾಮ್ ಯಾವತ್ತು? 4th May 2025 ಸಂಡೇ ಇರುತ್ತೆ. ಸೊ ನೋ ವರಿ, ಸಂಡೇ ಟೈಮ್ಸ್ ಇರೋದ್ರಿಂದ 4th May 2025. ಎಕ್ಸಾಮ್ ಡ್ಯೂರೇಷನ್ಸ್ ಎಷ್ಟು? 180 minutes, ಅಂದರೆ 3 ಗಂಟೆಗಳ ಕಾಲ ಇರುತ್ತೆ. ಇದು ಟೈಮಿಂಗ್ ಆಫ್ ಎಕ್ಸಾಮಿನೇಷನ್ ಎಲ್ಲರಿಗೂ ಒಂದೇ, 2 ಗಂಟೆಯಿಂದ 5 ಗಂಟೆವರೆಗೂ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 2ರಿಂದ 5 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟ್, ಸೆಂಟರ್ಸ್ ಫಾರ್ ನೀಟ್ 2025 ಎಕ್ಸಾಮಿನೇಷನ್ ಆಸ್ ಇಂಡಿಕೇಟೆಡ್ ಆನ್ ಅಡ್ಮಿಟ್ ಕಾರ್ಡ್. ಅಂದ್ರೆ ನೀವು ಅಡ್ಮಿಟ್ ಕಾರ್ಡ್ ಅಲ್ಲಿ ಯಾವ ಸಿಟಿ ಹಾಕಿರ್ತಾರೋ ಅವ್ರು, ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ಹಾಕಿರ್ತೀನಿ, ಬೆಂಗಳೂರು ಹಾಕಿದ್ರೆ ನಿಮ್ಮ ಎಕ್ಸಾಮ್ ಬೆಂಗಳೂರಲ್ಲೇ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸಸ್ ಅಂಡ್ ಆನ್ಸರ್ ಕೀಸ್. ಆನ್ಸರ್ ಕೀಸ್ ಯಾವಾಗ ಬಿಡ್ತಾರೆ? ವಿಲ್ ಬಿ ಇಂಟಿಮೇಟೆಡ್ ಲೇಟರ್ ಆನ್ ದ ವೆಬ್ಸೈಟ್. ಅವ್ರು ಇನ್ನೂ ತಿಳಿಸಿಲ್ಲ, ಸೊ ಹೇಳ್ತಾರೆ ಯಾವತ್ತು ನಾವು ಕೀ ಆನ್ಸರ್ಸ್ನ ಬಿಡ್ತೀವಿ ಅಂತ. ನೆಕ್ಸ್ಟ್, ಇದು ವೆಬ್ಸೈಟ್, ಈ ವೆಬ್ಸೈಟ್ಸ್ ಆಗಿರುತ್ತೆ. ಈ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದು. ನೆಕ್ಸ್ಟ್, ಡಿಕ್ಲರೇಷನ್ ಆಫ್ ರಿಸಲ್ಟ್ ಆನ್ NTA ವೆಬ್ಸೈಟ್. ಅಂದ್ರೆ ನಿಮ್ಮ ನೀಟ್ ಎಕ್ಸಾಮ್ ಡೀಟೇಲ್ಸ್ ರಿಸಲ್ಟ್ಸ್ನ 14th June ಅಂದ್ರೆ ಕೊಟ್ಬಿಡ್ತಾರೆ. 14th June 2025. ಇದು ಟೆಂಟೇಟಿವ್, ನಾಟ್ ಫಿಕ್ಸ್ಡ್.
ದಿಸ್ ಈಸ್ ನಾಟ್ ದ ಫೈನಲ್ ಡೇಟ್. ಇಟ್ ಈಸ್ ಟೆಂಟೆಡ್, ಅಂದರೆ ಬದಲಾಗ್ಬೋದು, ಸ್ವಲ್ಪ ವೇರಿ ಆಗ್ಬೋದು ಅಷ್ಟೇ. ಸೊ ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇನ್ನು ನಿಮಗೆ ಎಕ್ಸಾಮ್ ಡೀಟೇಲ್ಸ್ನ ನಾನು ಅದೊಂದು ಶಾರ್ಟ್ ವಿಡಿಯೋ ಮಾಡಾಕ್ತೀನಿ. ಈ ಡೀಟೇಲ್ಸ್ ಎಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಇನ್ನೂ ಏನಾದರೂ ಹೆಚ್ಚಿನ ನಿಮಗೆ ಮಾಹಿತಿ ಬೇಕು ಅಂದರೆ ಈ PDF ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ಓದ್ಕೊಳ್ಳಿ. ಯಾಕೆಂದರೆ ಇನ್ಸ್ಟ್ರಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ಅಂದರೆ ನೀವು ಹೇಗೆ ಅಪ್ಲೈ ಮಾಡಬೇಕು, ಯಾವ ಫಾರ್ಮೆಟ್ಸಲ್ಲಿ ಅಪ್ಲೈ ಮಾಡಬೇಕು, ಆ ಫಾರ್ಮೆಟ್ ಸೈಜ್ ಯಾವುದಿರಬೇಕು, ಅದಕ್ಕೂ ಬೇಕು ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ ಆ ಡೀಟೇಲ್ಸ್ನೆಲ್ಲ ನಾನು ಕೊಡ್ತೀನಿ. ಮರಿಬೇಡಿ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಆಯಿತಾ? ಸೊ ವೆರಿ ಬಿ ಕೇರ್ಫುಲ್. ಅಂದರೆ ಒಂದು ಕರೆಕ್ಟ್ ರೆಸ್ಪಾನ್ಸ್ಗೆ 4 ಮಾರ್ಕ್ಸ್ ಇರುತ್ತೆ, ಒಂದು ಇನ್ಕರೆಕ್ಟ್ ರೆಸ್ಪಾನ್ಸಸ್ಗೆ 1 ಮಾರ್ಕ್ಸ್ ಕಳೀತಾರೆ. ಕರೆಕ್ಟ್ ಆಗಿರೋ ಮಾರ್ಕ್ಸಲ್ಲಿ 1 ಮಾರ್ಕ್ಸ್ನ ಕಳೀತಾರೆ. ಅಂದರೆ ಇವಾಗ ಒಂದು ಕ್ವಶನ್ ನೀವು 180 ಎಷ್ಟು ಟೋಟಲ್ 3 ಅವರ್ಸಲ್ಲಿ ಎಷ್ಟು ಬಿಡಿ, 2 ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅರ್ಥ ಆಯ್ತಾ? ಬರೀ 2 ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ, ಅದರಲ್ಲಿ 1 ಕ್ವಶನ್ ಸರಿ ಇದೆ, 1 ಕ್ವಶನ್ ರಾಂಗ್ ಇದೆ. ಅಂದರೆ 1 ಕ್ವಶನ್ ಸರಿ ಇದ್ರೆ ಎಷ್ಟು 4 ಮಾರ್ಕ್ಸ್ ಬರುತ್ತಾ? 4 ಮಾರ್ಕ್ಸ್. 1 ಕ್ವಶನ್ ರಾಂಗ್ ಆಯಿತು, 2 ಕ್ವಶನ್ಸಲ್ಲಿ 1 ಕ್ವಶನ್ಸ್ ರಾಂಗ್ ಆಯಿತು, ಅವಾಗ 4 ಮಾರ್ಕ್ಸ್ ಬಂದಿರುತ್ತಲ್ಲ, ಅದರಲ್ಲಿ 1 ಮಾರ್ಕ್ಸ್ ಕಳೀತಾರೆ. ಟೋಟಲ್ ನಿಮ್ಮ ಮಾರ್ಕ್ಸ್ ಬಂದು 3 ಮಾರ್ಕ್ಸ್ ಆಗಿರುತ್ತೆ. ಇನ್ನು ನೀವು ಯಾವುದೇ ಕ್ವಶನ್ಸು ಅಟೆಂಡ್ ಮಾಡಿಲ್ಲ ಅಂದರೆ ಅದಕ್ಕೆ ಮಾರ್ಕ್ಸ್ ತೆಗಿಯಲ್ಲ, ಅರ್ಥ ಆಯ್ತಾ? 0 ಮಾರ್ಕ್ಸ್ ಅದು. ನೀನು ನನ್ನ ಕ್ವಶನ್ ಬೇಡ, ನನಗೆ ಅರ್ಥ ಆಗ್ತಿಲ್ಲ, ಅದು ನನಗೆ ಕಾನ್ಫಿಡೆಂಟ್ ಇಲ್ಲ ಅಂದರೆ ಆ ಕ್ವಶನ್ಸ್ ಬಿಟ್ಟು ಬರ್ಬೋದು. ಅದಕ್ಕೆ ಯಾವುದೇ ನೆಗೆಟಿವ್ ಮಾರ್ಕಿಂಗೂ ಇಲ್ಲ, ಪಾಸಿಟಿವ್ ಮಾರ್ಕಿಂಗೂ ಇಲ್ಲ, ಕೊಡಲ್ಲ. ಕರೆಕ್ಟ್ ರೆಸ್ಪಾನ್ಸ್ ಯಾವುದೇ ಮಾರ್ಕ್ಸ್ನ ಡಿಡಕ್ಟ್ ಮಾಡಲ್ಲ ಮತ್ತು ಆ್ಯಡ್ ಮಾಡಲ್ಲ ನೀವು ಕ್ವಶನ್ಸ್ನ ಅಟೆಂಡ್ ಮಾಡಿಲ್ಲ ಅಂದರೆ. ಓಕೆ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ನೀಡಿ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.